ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 64ನೆಯ ಪದ್ಯ. ಆ ಪದ್ಯ ಹೀಗಿದೆ: ವನ ಭೃಕ್ಕುಂತಳಯ ಶಿರೀಷ ಕುಸುಮ ಭಾಗಕ್ಕೆ ಕಂದಂ ಕನತ್ಕನಕ ಕಾಂಭೋಜ ನಿಭಾನನಕ್ಕೆ ಬಿರುದುಂ ದೀನತ್ವಮಂ ನೀಡಿದ ಮಾವಿನ ಪೋಳಂದದ ಕಣ್ಗೆ ಬಾಷ್ಪ ಜಲಮಂ ಚಿತ್ತಕ್ಕೆ ಸಂತಾಪಮಂ ನಿನಗಂ ಮಾಡಿದ ನಾವನಾಥನೆ ಬಲಂ ಗಂಧೇಭ ವಿದ್ಯಾಧರಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ವನಭೃತ್ ಕುಂತಳೆಯ ಶಿರೀಷ ಕುಸುಮ ಭಾಗಕ್ಕೆ ಕಂದಂ ಕನತ್ ಕನಕ ಅಂಭೋಜ ನಿಭಾನನಕ್ಕೆ ಪಿರಿದುಂ ದೀನತ್ವಮಂ ನೀಡ್ದ ಮಾವಿನ ಪೋಳ ಅಂದದ ಕಣ್ಗೆ ಬಾಷ್ಪ ಜಲಮಂ ಚಿತ್ತಕ್ಕೆ ಸಂತಾಪಮಂ ನಿನಗಂ ಮಾಡಿದಂ ಆವಂ ಆತನೆ ವಲಂ ಗಂಧೇಭ ವಿದ್ಯಾಧರಂ. ಆಕೆ ಕೇಳ್ತಾಳೆ, ವನ ಭೃತ್ ಕುಂತಳೆಯ ಮೋಡದಂತೆ ಕಪ್ಪಾದ ಮುಂಗುರುಳ್ಳವಳು ಎನ್ನುವುದು ಅದಕ್ಕೆ ಅರ್ಥ. ವನ ಅಂದ್ರೆ ಮೋಡ ಅಂತ. ಸಾಮಾನ್ಯವಾಗಿ ವನ ಅಂತಂದ್ರೆ ಕಾಡು ಎನ್ನುವಂತ ಅರ್ಥ ಇದೆ, ಆದರೆ ವನ ಎನ್ನುವುದಕ್ಕೆ ಮೋಡ ಎನ್ನುವಂತ ಅರ್ಥವೂ ಕೂಡ ಇರುವುದರಿಂದ ವನ ಭೃತ್ ಕುಂತಳೆಯ ಮೋಡದಂತೆ ಕಪ್ಪಾದ ಕುಂತಳ ಅಂದ್ರೆ ಮುಂಗುರುಳು ಉಳ್ಳವಳು ಶಿರೀಷ ಕುಸುಮ ಭಾಗಕ್ಕೆ ಬಾಗೆ ಹೂವಿನ ಬಣ್ಣದ ಮೇಗೆ. ಶಿರೀಷ ಕುಸುಮ ಭಾಗ ಅಂತಂದ್ರೆ ಬಾಗೆ ಹೂವಿನ ಬಣ್ಣದ ಮೇಗೆ ಕಂದಂ ಮಾಸುವಿಕೆಯನ್ನು ಕನತ್ ಕನಕಾಂಭೋಜ ಕನತ್ ಚಿನ್ನದ ಹಾಗೆ ಇರುವ ಕನತ್ ಕನಕ ಚಿನ್ನದ ಹಾಗಿರುವ ಅಂಭೋಜ ನಿಭಾನನಕ್ಕೆ ಅಂದ್ರೆ ತಾವರೆ ಆಗಿರುವ ವದನಕ್ಕೆ ಮುಖಕ್ಕೆ ಪಿರಿದುಂ ದೀನತ್ವಂ ವಿಶೇಷವಾದ ದೀನತ್ವಂ. ಹಾಗೆಯೇ ನೀಳದ ಮಾವಿನ ಪೋಳಂದದ ಕಣ್ಗೆ ನೀಳವಾಗಿ ಕತ್ತರಿಸಿದ ಮಾವಿನ ಹಣ್ಣಿನ ಹಾಗೆ ಇರುವ ಕಣ್ಣಿಗೆ ಬಾಷ್ಪ ಜಲಮಂ ಚಿತ್ತಕ್ಕೆ ಸಂತಾಪಮಂ ನಿನಗಂ ಮಾಡಿದಂ ಆವಂ ಆತನೇ ವಲಂ. ನಿನಗೆ ಕಣ್ಣಲ್ಲಿ ನೀರು ತುಂಬುವ ಹಾಗೆ ಮಾಡಿದವನು ಯಾರು? ಆತನೇ ವಲಂ, ಅವನೇ ತಾನೇ. ಯಾರು? ಗಂಧೇಭ ವಿದ್ಯಾಧರಂ ಮದಿಸಿದ ಆನೆಯ ಮೇಲೆ ಬಂದಂತ ಹರಿಕೇಸರಿ ತಾನೇ ಎಂದು ಆಕೆ ಕೇಳ್ತಾಳೆ. ಯಾವುದಕ್ಕೆ ಆಕೆ ಕೇಳುದು ಅಂತಂದ್ರೆ, ಮೋಡದ ಹಾಗೆ ಕಪ್ಪಾದ ಮುಂಗುರುಳು ಉಳ್ಳವಳೆ, ಬಾಗೆಯ ಹೂವಿನ ಬಣ್ಣದ ಹಾಗೆ ಹೊಳೆಯುವ ದೇಹಕ್ಕೆ ಮಾಸುವಿಕೆಯನ್ನು, ಚಿನ್ನದ ತಾವರೆಯ ಹಾಗಿರುವ ಮುಖಕ್ಕೆ ಹಿರಿದಾದಂತಹ ಮಾಸುವಿಕೆಯನ್ನು, ಬಡತನವನ್ನು, ನೀಳಗೆ ಕತ್ತರಿಸಿದ ಮಾವಿನ ಹೋಳಿನ ಆಗಿರುವ ಕಣ್ಣಿಗೆ ಕಣ್ಣೀರನ್ನು ಮತ್ತು ಮನಸ್ಸಿಗೆ ಸಂತಾಪವನ್ನು ನಿನಗೆ ಯಾವನು ಉಂಟು ಮಾಡಿದವನು? ಅವನು ತಾನೇ. ನಿನ್ನೆ ಮದಿಸಿದ ಆನೆಯ ಮೇಲೆ ಬಂದಂತಹ ಅರ್ಜುನ ತಾನೇ ಎಂದು ಆಕೆ ಕೇಳಿದಳು.